ಸುದ್ದಿ ಸೂಕ್ಷ್ಮ ಮತ್ತೆ ಮುಂದುವರಿತಾ ಇದೆ. ಸಂಕೇತ ಅಣಗಿ ಸರ್, ಇಲ್ಲಿ ಈಗ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ಇಲ್ಲ ಅವರೆಲ್ಲ ಬಂದಾಗ ಇವ್ರು ನೋಡಿದ್ರು ಅನ್ನೋ ಒಂದು ಹೇಳಿಕೆ ಆಗಲಿ, ಪ್ರತ್ಯಕ್ಷದರ್ಶಿ ಹೇಳಿಕೆ ಆಗಲಿ, ಅಥವಾ ಇತರೆ ಆರೋಪಿಗಳ ಸ್ವಇಚ್ಛಾ ಹೇಳಿಕೆ ಆಗಲಿ, ಇವ್ರು ಬಂದಿದ್ರು ಹಿಂಗಿಗೆ ಹೊಡೆದ್ರು ಅನ್ನೋ ಒಂದು ವಿಚಾರಗಳಿದೆಯಲ್ಲ ಸರ್, ಇಲ್ಲಿ ಪ್ರತ್ಯಕ್ಷದರ್ಶಿ ಹೇಳಿಕೆಯನ್ನು SP ಅವರು ಉಲ್ಲೇಖ ಮಾಡಿದ ಮಾತ್ರಕ್ಕೆ ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತಾ ಇಲ್ಲಿ? ಯಾಕಂದರೆ ಇದೇ ಒಂದು ಸ್ವಇಚ್ಛಾ ಹೇಳಿಕೆ, ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆಯನ್ನು ಉಲ್ಲೇಖ ಮಾಡಿಕೊಂಡು ಚಪ್ಪಲಿ ಶೂ ಆಯಿತು, ಶೂ ಚಪ್ಪಲಿ ಆಯ್ತು, ಇಲ್ಲಿ ಮ್ಯಾಜಿಕ್ ಮಾಡಿದ್ರು ಇವರು ಅಂತ ಅವ್ರು ಹೇಳಬಹುದಾದರೆ, ಅಷ್ಟೇ ವ್ಯಾಲ್ಯೂ ಇತರೆ ಆರೋಪಿಗಳ ಸ್ವಇಚ್ಛಾ ಹೇಳಿಕೆಗೂ ಇರಬೇಕಲ್ವಾ? ಇದನ್ನೇ ನೀವು ನಂಬಿ ಸ್ವಾಮಿ ಅಂತೇಳಿ ನ್ಯಾಯಾಲಯಕ್ಕೆ ನಾಗೇಶ್ ಅವ್ರು ಕನ್ವಿನ್ಸ್ ಮಾಡೋದಾದರೆ, ಅವ್ರು ಕನ್ವಿನ್ಸ್ ಆಗಿದ್ದಾರೆ ಬಿಟ್ಟಿದ್ರೆ ನಮಗೆ ಗೊತ್ತಿಲ್ಲ ಇನ್ನೂ ಕೂಡ. ಆದರೆ ಈ ಕೇಸಲ್ಲಿ ಈ ಇತರೆ ಆರೋಪಿಗಳ ಹೇಳಿಕೆಯನ್ನು ಕೂಡ ಅಷ್ಟೇ ತೀವ್ರತರನಾಗಿ ಇಲ್ಲಿ ನ್ಯಾಯಾಧೀಶರು ಕನ್ಸಿಡರ್ ಮಾಡ್ತಾರಾ ಅಂತ ನನ್ನ ಕ್ವಶನ್. ಈ ಸ್ವ ಇಚ್ಛಾ ಹೇಳಿಕೆ ಅಂತ ನಾವೇನ್ ಹೇಳ್ತೀವಿ, ಮ್ಯಾಜಿಸ್ಟ್ರೇಟ್ ಸೆಕ್ಷನ್ 164 ಕೆಳಗಡೆ ಕೊಡುವಂತ ಹೇಳಿಕೆ, ಅದು ಕನ್ಫೆಷನ್ ಸ್ಟೇಟ್ಮೆಂಟ್ ತರ ಬರುತ್ತೆ. ಓಕೆ. ಬಟ್ ಏನಿದೆ, ಸಾಕಷ್ಟು ಬಾರಿ ಎಷ್ಟೋ ಜನ ತಮ್ಮ ತಪ್ಪನ್ನು ಒಪ್ಪುವಂತಾರೆ, ತಾವು ಮಾಡಿದ್ದು ಇದೇ ರೀತಿ ಅಂತ ಹೇಳ್ಬಿಟ್ಟು ಒಪ್ಪುವಂತಾರೆ. ಕೆಲವು ಜನ ಈ ಇನ್ವೆಸ್ಟಿಗೇಷನ್ ನ ಗತಿಯನ್ನೇ ಬದಲಿಸೋದಕ್ಕೆ, ತಪ್ಪು ದಾರಿ ಹೇಳೋದಕ್ಕೆ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದ್ರೆ 164ದಲ್ಲಿ ಕೊಟ್ಟಿರುವಂತ ಎಲ್ಲಾ ಸ್ಟೇಟ್ಮೆಂಟ್ಗಳು ಸತ್ಯದಿಂದ ಕೂಡಿರ್ತವೆ ಅನ್ನೋ ಸಾಧ್ಯತೆನೂ ಬಹಳ ಕಮ್ಮಿ. ಈ 164ದಲ್ಲಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಪೂರಕ ಸಾಕ್ಷಿಗಳು ಇತ್ತು ಅಂತಂದ್ರೆ 164 statement is also acceptable, and to that extent it is a confession statement. ಬಟ್ ಅಫೆನ್ಸ್ ಪ್ರೂವ್ ಮಾಡೋದು ಇನ್ನೊಬ್ಬರ ಬಗ್ಗೆ. ಈಗ ಕೆಲವೊಂದು ಕೇಸ್ಗಳಲ್ಲಿ ಏನಾಗುತ್ತೆ, ಮರ್ಡರ್ ಆಗಿರುತ್ತೆ, ಅವರು ಸಮನ್ ಎಲ್ಸ್ ಅಂದ್ರೆ ಬೇರೆಯವ್ರು ಯಾರೋ ಹೋಗಿ ಅದನ್ನ 164 ಸ್ಟೇಟ್ಮೆಂಟ್ ನಲ್ಲಿ ಸರೆಂಡರ್ ಆಗಿರ್ತಾರೆ, ನಾವೇ ಇದರಲ್ಲಿ ನಾವು ತಪ್ಪು ಮಾಡಿದ್ದೇವೆ ಅಂತ ಹೇಳಿ. ಅವ್ರ ಉದ್ದೇಶ 164ದಲ್ಲಿ ತಾವು ತಪ್ಪು ಮಾಡಿದ್ದೇವೆ ಅಂತ ತಮ್ಮ ಮೇಲೆ ಹಾಕೊಳ್ಳೋದಿರಲ್ಲ, ಈ ಇನ್ವೆಸ್ಟಿಗೇಷನ್ ಗತಿಯನ್ನು ತಪ್ಪಿಸೋದಿರುತ್ತೆ. ಹಾಗಿದ್ದಾಗ ಈ ಸಾಕ್ಷಿ ಅಥವಾ ಪುರಾವೆಗಳು ತನಿಖಾ ಸಮಯದಲ್ಲಿ ಪಡೆದುಕೊಂಡಿರೋದಕ್ಕೂ 164 ಸ್ಟೇಟ್ಮೆಂಟ್ ಕೂಡ ಏನಾದ್ರೂ ವ್ಯತಿರಿಕ್ತತೆ ಅಥವಾ ವಿರೋಧಾಭಾಸ ಬಂದಿತ್ತು ಅಂದ್ರೆ, ಅವಾಗ ಸಾಕ್ಷಿಯನ್ನೇ ಕೋರ್ಟ್ ನಂಬಬೇಕಾಗತ್ತೆ. ಮತ್ತು ಅದರಲ್ಲಿರೋ ವಿರೋಧಾಭಾಸಗಳನ್ನು ಹೊರತಾಗಿಯೂ ಕೂಡ ಅದರಲ್ಲಿ ಏನೇನ್ ಡಿಸ್ಕ್ರಿಪೆನ್ಸಿ ಇದಾವಲ್ಲ, ಅದು ಕೇಸ್ ಲೀಡ್ಸ್ ಟು ದ ಬೆನಿಫಿಟ್ ಆಫ್ ಡೌಟ್ ಟು ದ ಅಕ್ಯೂಸ್ಡ್. ಹಾಗಾಗಿ ಸಾಕಷ್ಟು ಬಾರಿಗೆ ಈ ಕೋರ್ಟ್ ನ ದಿಕ್ಕು ತಪ್ಪಿಸೋದಕ್ಕೆ ಅಥವಾ ತನಿಖೆ ದಿಕ್ಕು ತಪ್ಪಿಸೋದಕ್ಕೆ 164 ರೆಕಾರ್ಡ್ ಮಾಡಿರೋ ಉಂಟು. ಮತ್ತೆ ಸತ್ಯದಿಂದ ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗಳು ಸಾಕಷ್ಟು. ಹಾಗಾಗಿ 164 ಮೇಲೆನೆ ಎಂಟೈರ್ ಕೇಸ್ ಡಿಸೈಡ್ ಆಗುತ್ತೆ ಅನ್ನೋದು ತಪ್ಪಾಗುತ್ತೆ. ಅದು ಒಪ್ಪಲಾದಂತ ಒಂದು ವಾದ. ಬಟ್ ಅದ್ರ ಸಂಬಂಧಪಟ್ಟಂಗ ಪೂರಕ ಅಂದ್ರೆ ಬರೀ ಸಾಕ್ಷ್ಯ ಅಂತ ಹೇಳೋದಲ್ಲ, ಪೂರಕ ಅಂದ್ರೆ ಸಾಕ್ಷ್ಯಗಳು ಇದ್ರೆ ಮಾತ್ರ ಇದಕ್ಕೆ 164 ಸ್ಟೇಟ್ಮೆಂಟ್ಗೂ ಕೂಡ ಒಂದು ತೂಕ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಈ 164 ಸ್ಟೇಟ್ಮೆಂಟ್ ಈ ಕೇಸ್ ನಲ್ಲಿ ತಾವೇನ್ ಹೇಳ್ತಾ ಇದ್ರಿ, ಕೆಲವೊಮ್ಮೆ ಇವ್ರು ಹೇಳೋದ್ ನೋಡಿದ್ರೆ ಅಥವಾ ಈಗ ಬರ್ತಾ ಇರೋ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ ನೋಡಿದ್ರೆ, ಕೆಲವೊಮ್ಮೆ ದಿಕ್ ತಪ್ಪಿಸೋದಕ್ಕೆ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ಇರಬಹುದು ಅಂತ. ಓಕೆ ಓಕೆ. ಇದೇ ಚರ್ಚೆಯಲ್ಲಿ ನಮ್ಮನ್ನ ದಿಲೀಪ್ ಕುಮಾರ್ IAS ಅವರು ಜಾಯ್ನ್ ಆಗಿದ್ದಾರೆ, ಹೈಕೋರ್ಟ್ನ ವಕೀಲರು. ಸ್ವಾಗತ ನಿಮಗೆ ದಿಲೀಪ್ ಕುಮಾರ್ IAS ಅವರೇ. ನಮಸ್ಕಾರ. ಸುಪ್ರೀಂ ಕೋರ್ಟ್ನ ವಕೀಲರಾಗಿ ಸಂಕೇತ ಅಣಗಿ ಅವರಿದ್ದಾರೆ, ಹೈಕೋರ್ಟ್ನ ವಕೀಲರಾಗಿ ದಿಲೀಪ್ ಕುಮಾರ್ ಅವರಿದ್ದಾರೆ. ದಿಲೀಪ್ ಕುಮಾರ್ ಒಂದು 2 ಪ್ರಶ್ನೆ ನಾನು ಕೇಳಿಬಿಡ್ತೀನಿ ಇಂಪಾರ್ಟೆಂಟ್ ಆಗಿ. ದಿಲೀಪ್ ಕುಮಾರ್ ಅವರೇ, ಒಂದು ಘಟನಾ ಸ್ಥಳದಲ್ಲಿ ವ್ಯಕ್ತಿಯೊಬ್ಬ ಇದ್ದ ಅಥವಾ ಆರೋಪಿ ಇದರಲ್ಲಿ ಇದ್ದ ಎನ್ನುವುದಕ್ಕೆ ಕೆಲವೊಂದಷ್ಟು ಚಾಟು, ಲೊಕೇಶನ್ನು, ಆನಂತರದಲ್ಲಿ ಒಂದು CCTV ಫುಟೇಜ್ಗಳು, ಪ್ರತ್ಯಕ್ಷದರ್ಶಿಯ ಹೇಳಿಕೆ, ಜೊತೆಗೆ ಇನ್ನೊಂದು ಕಡೆ ಇತರೆ ಆರೋಪಿಗಳ ಹೇಳಿಕೆ. ಇತರೆ ಯಾರೆಲ್ಲ ಭಾಗಿಯಾಗಿದ್ರು, ಅವರು ಇದ್ದರು, ಬಂದಿದ್ದರು, ಇಂಥ ಟೈಮಿಗೆ ಫೋನ್ ಮಾಡಿದ್ವಿ, ಅವರು ಊಟ ಆಗಿತ್ತು, ಅವರಲ್ಲಿದ್ದರು, ಅವನು ಬಂದರು, ಇಂಥವ್ರ ಜೊತೆಲಿ ಬಂದರು ಎನ್ನುವುದು. ನಾನು ಬೇಲಿಗೆ ಮಾತ್ರ ಕೇಳ್ತಾ ಇದ್ದೀನಿ, ಅವರು ಆರೋಪಿನೋ ಅಲ್ಲವೋ ಅಪರಾಧಿನೋ ಅದು ಆಮೇಲೆ ಟ್ರಯಲಲ್ಲಿ ಅದು ಡಿಸೈಡ್ ಹಾಕ್ಕೊಳ್ಳಿ. ಬೇಲ್ ರಿಜೆಕ್ಷನ್ಗೆ ರೀಸನ್ ಆಗಬಹುದಾ? ನೋಡಿ, ಅಂದರೆ ಕೋ ಅಕ್ಯೂಸ್ ಸ್ಟೇಟ್ಮೆಂಟ್ ಬಗ್ಗೆ ತಾವು ಹೇಳ್ತಿದ್ದೀರಿ, ಅಥವಾ 164 ಸ್ಟೇಟ್ಮೆಂಟ್ ಆಫ್ ಎ ವಿಟ್ನೆಸ್. ಸೊ ಅಲ್ಲಿ ಇದ್ರು ಅಂತ ಹೇಳ್ಬಿಟ್ಟು, ಸರಿ ಇದ್ರು ಅಂದ ಮಾತ್ರಕ್ಕೆ ಕೊಲೆ ಮಾಡಿದ್ರು ಅನ್ನೋದು ಬೇರೆ. ಇದೆಲ್ಲ ಸಾಂದರ್ಭಿಕ ಸಾಕ್ಷ್ಯ. ಈ ಕೇಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಸಾಕ್ಷ್ಯಗಳು ಸಾಂದರ್ಭಿಕ ಸಾಕ್ಷ್ಯ. ಒಂದಕ್ಕೊಂದು ಕೊಂಡಿ ಸೇರ್ಕೋಬೇಕು. ಸೊ ನೀವು CB ನಾಗೇಶ್ ಅವ್ರ ವಾದ ಕೇಳಿದರೆ ಎಲ್ಲ ಕೊಂಡಿಯನ್ನು ಅವ್ರ ವಾದದಲ್ಲೇ ಕಳಿಸಿದ್ರು. ನೀವು SPP ಅವ್ರ ವಾದ ನೋಡಿದ್ರೆ ಆ ಕಳ್ಚಿರೋ ಕೊಂಡಿನ ಒಂದೊಂದೇ ಸೇರಿಸ್ತಾ ಇದ್ದಾರೆ. ಓಕೆ, ಆಯ್ತಾ? ಸೊ ಈಗಿನ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಜಾಮೀನು ನೀಡಲು ಯಾವ ಮಾನದಂಡನೆಗಳು ಬೇಕು ಓಕೆ ಅಂದರೆ,
ನಮ್ಮ ದರ್ಶನ್ ಪರ ವಕೀಲರು ಹೇಳ್ದಂಗೆ ಈ ಕೇಸಿನ ತನಿಖೆಯಲ್ಲಿ ಸತ್ಯಾನುಸತ್ಯತೆ ಬಗ್ಗೆ ಒಂದು ಡೌಟನ್ನು ನಾನು ವ್ಯಕ್ತಪಡಿಸಿದ್ರೆ, ಅಂದರೆ ಆ ಕೊಲೆ ಬಾಗಿ ಅಥವಾ ತನಿಖೆಯಲ್ಲೇ ಲೋಪ ಇದೆ ಅಂತ ಹೇಳ್ಬಿಟ್ಟು ಕಂಡು ಬಂದರೆ, ಪ್ರೊಸೀಜರಲ್ ಲ್ಯಾಬ್ಸ್ ಬಗ್ಗೆ, ಪ್ರೊಸೀಜರ್ ಲ್ಯಾಬ್ಸ್ ಇರ್ಬೋದು ಅಥವಾ ಹಲವಾರು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಿರ್ಬೋದು. ಸೊ ಈ ಥರ ಕಂಡು ಬಂದರೆ ಒಂದು ಕೇಸೇ ನಿನಗೆ ಫೌಂಡೇಶನ್ನೇ ಶೇಕ್ ಆಗ್ತಾ ಇದೆ. ಹಾಗಾದರೆ ಇಂಥ ಕೇಸಿಗೆ ನಾವು ಯಾಕೆ ಒಬ್ಬ ಆರೋಪಿನ ಜೈಲಲ್ಲಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಕೋರ್ಟಿಗೆ ಒಂದು ಭಾವನೆ ಬರುತ್ತೆ. ಆ ಭಾವನೆನ ಬರ್ಸ್ಲಿಕ್ಕೆ, ಒಪಿನಿಯನ್ ಬರ್ಸ್ಲಿಕ್ಕೆ ಈ ರೀತಿ ವಾದ ಮಾಡಿದ್ದಾರೆ. ಸಿ ವಿ ನಾಗೇಶ್ವರ್ ಫೌಂಡೇಶನ್ ಶೇಕ್ ಮಾಡ್ತಾ ಇದ್ದಾರೆ ಅವರು. ಹೌದು. ಸೊ ಅಲ್ಟಿಮೇಟ್ಲಿ ವಾಟ್ ಈಸ್ ದಿ ಪರ್ಪಸ್? ನೀನು ಯಾಕೆ ಈ ಮೆರಿಟ್ ಎಲ್ಲ ಈಗಲೇ ಹೇಳಬೇಕು ಅಂತ ಹೇಳಿದ್ರೆ, ನಿನ್ನ ಪೂರ್ತಿ ಕೇಸೇ ಡೌಟ್ಫುಲ್ ಇರಬೇಕಾದ್ರೆ, ಅಂದರೆ ಆರೋಪನೂ ಕೂಡ ಡೌಟ್ಫುಲ್ಲು. ಹಾಗಾಗಿ ಆರೋಪಿನ ಡೌಟ್ ಇಟ್ಕೊಂಡು ಈಗಿನ ಸಂದರ್ಭದಲ್ಲಿ ಆರೋಪಿಯನ್ನ ನೀವು ಬಂಧನದಲ್ಲಿಟ್ಟು ತನಿಖೆ ವಿಚಾರಣೆ ಮಾಡೋ ಅಗತ್ಯತೆ ಇಲ್ಲ, ಈ ಕೇಸೇ ಡೌಟ್ಫುಲ್ ಇದೆ ಅಂತ ಹೇಳ್ಬಿಟ್ಟು ಅವ್ರ ವಾದ. ಹೌದಾ? ಸೊ ಪ್ಲಾಂಟೆಡ್ ಎವಿಡೆನ್ಸ್ ಅಂತ ಹೇಳ್ಬಿಟ್ಟು, ಹಾಗಾಗಿ 164 ಸ್ಟೇಟ್ಮೆಂಟ್ ಆಫ್ ಎ ವಿಟ್ನೆಸ್ ಡೈರೆಕ್ಟಾಗಿ ಯಾವುದೂ ನೀವು ದರ್ಶನ್ ಮೇಲೆ ಇಲ್ಲ, ಆಯ್ತಾ? ಎಲ್ಲ ಇಂಡೈರೆಕ್ಟ್ ಆಗಿದೆ ಒಂದು. ಇನ್ನು ಕೋ ಅಕ್ಯೂಸ್ ಸ್ಟೇಟ್ಮೆಂಟ್, ಕನ್ಫೆಷನ್ ಸ್ಟೇಟ್ಮೆಂಟ್ ಈಸ್ ನಾಟ್ ಅಡ್ಮಿಸಬಲ್. ಅದನ್ನು ಬೇಲ್ ಟೈಮಲ್ಲಿ ಯಾರೂ ಕೂಡ ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ಒಂದು ವ್ಯಕ್ತಿಗೆ ಜಾಮೀನು ಕೊಡಬೇಕು ಬೇಡವಾ ಅಂತ ಡಿಸೈಡ್ ಮಾಡಿ, ಫಾರ್ ಎಕ್ಸಾಂಪಲ್ ಮುರುಘಾ ಶರಣರ ಕೇಸ್ ನೀವು ತಗೊಳ್ಳಿ, ಬೇಲ್ ಗ್ರಾಂಟ್ ಆಗಿದ್ನು ಕೂಡ ಸುಪ್ರೀಂ ಕೋರ್ಟಲ್ಲಿ ಬೇಲ್ ರಿಜೆಕ್ಟ್ ಮಾಡಿ ಅವ್ರನ್ನ ಮತ್ತೆ ಕಸ್ಟಡಿ ತಗೊಂಡು ಏನು ಡೈರೆಕ್ಷನ್ ಕೊಡ್ತು, ಒಂದು 4 ತಿಂಗಳೊಳಗಡೆ ವಿಚಾರಣೆ ನಡೆಸಿ ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಕೊಡ್ತು. 4 ತಿಂಗಳಲ್ಲಿ ವಿಚಾರಣೆ ಮುಗೀತು. ಇವಾಗ ಜಾಮೀನ್ ಮೇಲೆ ಹೊರಗಡೆ ಬಂದರು. ಆದರೆ ಇಲ್ಲ, ಆ ರೀತಿ ಯಾವುದೇ ರೀತಿ ನಿರ್ದೇಶನ ಇಲ್ಲ, ಎಷ್ಟು ವರ್ಷ ಟ್ರಯಲ್ ಆಗುತ್ತೋ ಗೊತ್ತಿಲ್ಲ. ಇದೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ನಾನು ಐ ಆಮ್ ನಾಟ್ ಸ್ಪೀಕಿಂಗ್ ಐದರ್ ಆನ್ ಫೇವರ್ ಆಫ್ ದರ್ಶನ್ ಆರ್ ದಿ ಅಗೇನೆಸ್ಟ್. ಐ ಆಮ್ ಜಸ್ಟ್ ಸೇಯಿಂಗ್ ವಾಟ್ ಈಸ್ ದಿ ಮೆರಿಟ್ ಆಫ್ ದಿ ಕೇಸ್. ಹೌದು. ಸೊ ಅಲ್ಟಿಮೇಟ್ಲಿ ದಿ ಕೋರ್ಟ್ ಯಾವ ಥರ ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ದರ್ಶನ್ ಅವರ ವಕೀಲರು ಏನು ಆರ್ಗ್ಯುಮೆಂಟ್ ಮಾಡಿದ್ದಾರೆ, SPP ಅವರು ಏನು ಆರ್ಗ್ಯುಮೆಂಟ್ ಮಾಡಿದ್ದಾರೆ, ಎರಡನ್ನೂ ಒಬ್ಬ ಕೋ ಅಕ್ಯೂಸ್ಡ್ ಅವ್ರು ಬಂದಿದ್ದು ನಿಜ, ಅವ್ರಿಗೆ ಯಾರೋ ಫೋನ್ ಮಾಡಿದ್ದು ನಿಜ, ಅವ್ರು ಬಟ್ಟೆ ಬಿಚ್ಚಿದ್ದು ನಿಜ, ಅಲ್ಲಿಗೆಲ್ಲ ಒದ್ದಿದ್ದು ನಿಜ, ಅವನು ತೊಂದರೆ ಆಗಿದ್ದು ನಿಜ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಗ ಈ ಭೀಕರತೆಯನ್ನು ಬರ್ಬರತೆಯನ್ನು ಗಮನಿಸಿ, ಹೀಗೆಲ್ಲ ಮಾಡಿದ್ದಾರೆ ಇವರು, ಹಾಗಾದರೆ ಜೈಲಲ್ಲಿದ್ದೇ ವಿಚಾರಣೆ ಫೇಸ್ ಮಾಡಲಿ ಬಿಡಿ ಅನ್ನೋ ನಿರ್ಧಾರಕ್ಕೆ ಬರುತ್ತಾ ಕೋರ್ಟು? ಅಥವಾ ಅವನಿಗೆ ಯಾರು ಹೇಳ್ಕೊಟ್ಟಿದ್ರೋ, ಏನು ಸಂಚು ಮಾಡಿದ್ರೋ, ಅವ್ನು ಹೇಳ್ದ ಅಂದ್ಬಿಟ್ಟು ನಾವು ಆ ಥರ ಕನ್ಸಿಡರ್ ಮಾಡೋಕ್ಕಾಗುತ್ತಾ? ಅಂದರೆ ಯಾವ ಥರ ನಿರ್ಧಾರ ಕೋರ್ಟ್ ತೀರ್ಮಾನ ತಗೊಳುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ರೆ ತಪ್ಪಾಗತ್ತೆ. ಈ ಊಹೆ ಮಾಡ್ಕೊಂಡು ನಾವು ನಿಮಗೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್ಲು, ಈ ಕೊಲೆ ಆಗಿರೋದು ಸತ್ಯ, ಸುಳ್ಳಿಲ್ಲ. ಕೊಲೆ ಯಾರ್ಯಾರಿಂದ ಆಗಿದೆ ಅನ್ನೋದು ತನಿಖೆಯಲ್ಲಿ ವ್ಯಕ್ತವಾಗಿದೆ. ಯಾವೊಬ್ಬ ಆರೋಪಿ ಕೂಡ ನಾನು ನಿರಪರಾಧಿ ಅಂತ ಹೇಳ್ಬಿಟ್ಟು ತೋರಿಸ್ಲಿಕ್ಕೆ ಯಾವ್ದಾರ ಒಂದು ದಾಖಲಾತಿ ಇದೆಯಾ? ನೀವು ಹೇಳಿ. ಒಬ್ಬ ಆರೋಪಿ 1ರಿಂದ 17 ಜನ ಆರೋಪಿಗಳಲ್ಲಿ ನಾನು ನಿರಪರಾಧಿ ಅಂತ ತೋರಿಸ್ಲಿಕ್ಕೆ ಯಾವ್ದಾರ ಒಂದೇ ಒಂದು ದಾಖಲಾತಿ? ನೀವು ಅಲಿಬಿ ತಗೋತೀರಾ ಅಂದರೆ ನಾನು ಆ ಸ್ಥಳದಲ್ಲಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಏನಾರ ಒಂದು ದಾಖಲಾತಿ ಇರಬೇಕು. ಆ ರೀತಿ ಡಿಫೆನ್ಸ್ ಇಲ್ಲ. ನಾನು ಈ ರೀತಿ ಕೊಲೆನೇ ಮಾಡಿಲ್ಲ ಅಥವಾ ಜಾಗಕ್ಕೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಏನಾರ ಡಿಫೆನ್ಸ್ ಇದೆಯಾ? ಆ ರೀತಿ ಡಿಫೆನ್ಸ್ ಇಲ್ಲ. ಎಲ್ರದ್ದು ಏನು ಡಿಫೆನ್ಸ್ ಇದೆ, ಕೊಲೆ ಆಗಿದೆ ಆದರೆ ನನ್ನಿಂದ ಅಲ್ಲ ಅಂತೇಳಿ ಒಂದು ಡಿಫೆನ್ಸ್ ಇದೆ. ಅಲ್ಲ, ಈಗ ಅಲ್ಲಿ ನಾಗೇಶ್ ಅವ್ರದ್ದು ಕಾಂಟ್ರಡಿಕ್ಟರಿ ಇದೆ ಅಂತ ನೀವು ಹೇಳೋದು. ಅಲ್ಲಿ ನಾಗೇಶ್ ಅವ್ರ ಆರ್ಗ್ಯುಮೆಂಟಲ್ಲಿ 2 ವಿಚಾರ ಬಂತು. ಸ್ವಾಮಿ, CCTV ಫುಟೇಜಲ್ಲಿ ದರ್ಶನ್ ಒಳಗಡೆ ಬಂದ್ಬಿಟ್ರು ಹೋಗ್ಬಿಟ್ರು ಅಂತೆಲ್ಲ ಮಾತಾಡ್ತಾರಲ್ಲ, ದರ್ಶನ್ ಮನೆ ಹತ್ರ ಬರ್ತಿರುವಂಥ ಒಂದು ವಿಡಿಯೋದಲ್ಲಿ, ಅಂದರೆ ಕಾರಲ್ಲಿ ಅವ್ರು ಕೂತಿರೋ ಬಗ್ಗೆ ವಿಡಿಯೋ ಬಿಟ್ಬಿಟ್ರೆ, ಪಟ್ಟಣಗೆರೆ ಶೆಡ್ ಹತ್ರ ಅಲ್ಲಿ ಬಂದಿದ್ರು ಇಲ್ಲಿ ಬಂದಿದ್ರು ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ. CCTV ಫುಟೇಜ್ಗಳು ಶೆಡ್ಗೆ ಸಂಬಂಧಪಟ್ಟಂತೆ ಇಲ್ಲ ಅಂತ ಅವ್ರು ಒಂದು ಮಾತು ಹೇಳಿದರು. ಅಟ್ ದ ಸೇಮ್ ಟೈಮು, ಅಲ್ಲ ಸ್ವಾಮಿ, ಒಬ್ಬರು ಆರೋಪಿ ಸ್ವಇಚ್ಛಾ ಹೇಳಿಕೆಯಲ್ಲಿ ನಾನು ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾರೆ, ಇವರು ಶೂ ರಿಕವರಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಬಂದಾಗ ಈ ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೆಲ್ಲಿಗೆ ಅಂತ ಆರೋಪಿ ಹೇಳಿರ್ಬೇಕಲ್ಲ. ಇವಾಗ ಸುಪ್ರೀಂ ಕೋರ್ಟ್ ಕೆಲವೊಂದು ಕೇಸಲ್ಲಿ ಯಾವುದಾದ್ರೂ ತನಿಖಾಧಿಕಾರಿ ತನ್ನ ತನಿಖೆಯನ್ನು ನಿರ್ಲಕ್ಷ್ಯತೆಯಿಂದ ದೋಷಪೂರಿತವಾಗಿದ್ದರೆ ಅಂಥ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಹಲವಾರು ಕೇಸ್ಗಳು ನಿರ್ದೇಶನ ಕೊಟ್ಟಿದೆ. ನಾವು ಇದನ್ನು ತನಿಖೆಯ ಲೋಪ ಅಂತ ಹೇಳ್ಬಿಟ್ಟು ಹೇಳ್ಬೋದೇ ಹೊರತು
ಕೃತ್ಯವನ್ನೇ ನಾವು ಇದ್ ಮಾಡಕ್ಕೆ- ನಿರಪರಾಧಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ ಓಕೆ ಓಕೆ, ಸೊ ಇದು ಒನ್ ಆಸ್ಪೆಕ್ಟ್. ಅಂದರೆ ಒಂದು ಕೋರ್ಟ್ಗೆ ಭಾವನೆ, ನೀವು ಈ ರೀತಿ ವಾದ ಮಾಡಿದರೆ ಹೇಳ್ಬೋದು, ಹೌದು ತನಿಖೆಯಲ್ಲಿ ಸ್ವಲ್ಪ ಲೋಪದೋಷ ನೀನು ಕಂಡಿಡಿದ ಮಾತ್ರಕ್ಕೆ ಒಂದು ಕೋರ್ಟು ಈ ಥರ ಅಪರಾಧ ಕೃತ್ಯಕ್ಕೆ ಜಾಮೀನು ನೀಡಬಹುದಾ ಅಂತ ಹೇಳ್ಬಿಟ್ಟು. ಇನ್ನೊಂದು, ಈಗ ಇಷ್ಟೊಂದು ದಾಖಲಾತಿಗಳಲ್ಲಿ ಪ್ರತಿಯೊಂದು ದಾಖಲಾತಿಗೂ ಒಂದೊಂದು ಸಂದೇಹವನ್ನು ಹುಟ್ಟು ಹಾಕಿದ್ದಾರೆ. ಪ್ರತಿಯೊಂದು ಸಂದೇಹವನ್ನು ಹುಟ್ಟು ಹಾಕಿದ ಮೇಲೆ ಕೋರ್ಟ್ ನ್ಯಾಯಾಲಯದ ಗಮನಕ್ಕೆ ಅಥವಾ ಅಭಿಪ್ರಾಯ ಏನು ಹೇಳುತ್ತೆ ಅಂತಂದರೆ, ಈ ಪೂರ್ತಿ ಕೇಸಲ್ಲಿ ಈ ರೀತಿಯೇ ಒಂದೊಂದು ಅಂಶನ ಎತ್ತಿ ಹಿಡಿತಾ ಇದ್ದರೆ, ಈವನ್ ಈ ಟ್ರಯಲ್ ನಡೆದರೆ ಈ ರೀತಿ ಲೋಪದೋಷಗಳು ಕಂಡು ಬಂದರೆ ನನಗೇನು ದಾರಿ ಇಲ್ಲ, ನಾನು ಎಲ್ಲ ಆರೋಪಿತನ ಬೆನಿಫಿಟ್ ಆಫ್ ಡೌಟ್ ಮೇಲೆ ಬಿಡ್ಬೋದು. ಓಕೆ, ಅಂದರೆ ಪ್ರಾಸಿಕ್ಯೂಷನ್ ಕೆಲಸ ಇಲ್ಲಿ 100ಕ್ಕೆ 100ರಷ್ಟು ಇದೆ. ಓಕೆ, ಒಂದೇ ಒಂದು ಎಳೆ ಸಂಶಯ ಕಂಡು ಬಂದರೆ ಓಕೆ, ಅವರ ಪಾತ್ರ ಇಲ್ಲ ಅಂತ ಹೇಳ್ಬಿಟ್ಟು ಅಂಥ ಸಂದರ್ಭದಲ್ಲಿ ಫೈನ್. ಸಂಕೇತ ಅಣಗಿ ಸರ್, ಈಗ ಇಲ್ಲಿ ಅತಿ ಇಂಪಾರ್ಟೆಂಟ್ ಪಾಯಿಂಟು, ಈಗ ಒಂದು ಪೊಲೀಸರು ಒಂದು ತನಿಖೆಯನ್ನು ಮಾಡಿ ಮುಗಿಸಿದ ಮಾತ್ರಕ್ಕೆ ಅದು ಆ ಕೇಸ್ನ ಪೂರ್ತಿ ಸಾರಾಂಶ ಇದಮಿತ್ತಂ ಇಷ್ಟೇ ನಡೆದಿದ್ದು ಅಂತ ಯಾರು ಕನ್ಕ್ಲೂಷನ್ಗೆ ಬರಬೇಕಾಗಿಲ್ಲ. ಅದನ್ನು ಪ್ರೊಸೀಜರಲ್ ಲ್ಯಾಪ್ಸ್ ಅಂತ ಡಿಫೆನ್ಸ್ ಅವರು ಎತ್ತಿ ತೋರಿಸಿದ ಮಾತ್ರಕ್ಕೆ ಕೃತ್ಯವೇ ನಡೆದಿಲ್ಲ, ಯಾರಿಗೂ ಸಂಬಂಧನೇ ಇಲ್ಲ, ನೋಡಿ ಎಷ್ಟು ವರ್ಷ ತನಿಖೆ ಸರಿಯಾಗಿಲ್ಲ ಅಂತ ಹೇಳೋದು ಬೇರೆ. ಈ ತನಿಖೆ ಸರಿಯಾಗಿ ನಡೆದಿಲ್ಲ ಅಂತ ಹೇಳುವ ಭರದಲ್ಲಿ ಇವ್ರು ಯಾರ್ದು ಪಾತ್ರನೇ ಇರಲಿಲ್ಲ. ಅಲ್ಲಿ ಚಪ್ಪಲಿ ಹಾಕೊಂಡೋದ್ರೆ ಶೂ ಅಂತಾರೆ, ಮ್ಯಾಜಿಕ್ ಮಾಡಿದ್ದಾರೆ, ಅರೇಬಿಯನ್ ನೈಟ್ಸ್ ಕತೆ ಹೇಳಿದ್ದಾರೆ ಇವರು, ಒಳ್ಳೆ ಕತೆ ಚೆನ್ನಾಗಿ ಬರೆದಿದ್ದಾರೆ ಇವರು ಅಂತ ಹೇಳೋದು ಬೇರೆ ಆಗುತ್ತೆ. ಮತ್ತು ಇಷ್ಟು ಒಂದು ವೇಳೆ ಈ ಐಒ ಲೋಪದೋಷಗಳು ಏನೇ ಇದ್ದರೂ, ಅವ್ರು ಕೊಟ್ಟಿರ್ತಕ್ಕಂಥ ಚಾರ್ಜ್ ಶೀಟ್ನ ಲೋಪದೋಷಗಳು ಏನೇ ಇದ್ದರೂ ಅದೆಲ್ಲವನ್ನೂ ಕೂಡ ಸರಿದೂಗಿಸಿ ಅದನ್ನು ಪ್ಯಾಚಪ್ ಮಾಡಿ ಅದಕ್ಕೆ ಸಕಾರಣಗಳನ್ನು ಕೊಟ್ಟು ಅದಕ್ಕೆ ಬೇರೆ ಸಾಕ್ಷ್ಯಗಳನ್ನು ವೈಜ್ಞಾನಿಕ ಕೊಡ್ತಾರೋ ಅಥವಾ ಮನುಷ್ಯ ಸಾಕ್ಷ್ಯಗಳನ್ನು ಇಡ್ತಾರೋ ಅದನ್ನು ಇಡೋ ಮೂಲಕವಾಗಿ ಕೋರ್ಟ್ಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಜವಾಬ್ದಾರಿ SPP ಅವ್ರದ್ದೇ ಇರುತ್ತೆ. ಸೊ ತನಿಖಾ ಲೋಪ ಡಿಫೆನ್ಸ್ ಅವರು ಎತ್ತಿ ಹಿಡಿದ ಮಾತ್ರಕ್ಕೇ ಅದು ಬೇಲ್ ಪುರಸ್ಕಾರವಾಗಲಿಕ್ಕೆ ಕಾರಣ ಆಗುತ್ತಾ, ಅಥವಾ SPP ಅವರೇನಾದರೂ ತನಿಖೆ ಬಿಟ್ಟರೆ ಅದೊಂದು ಪಾರ್ಟ್ ಅಷ್ಟೇ, ಇಡೀ ನಾವು ನ್ಯಾಯಾಲಯದ ಪ್ರಕ್ರಿಯೆಗಳಲ್ಲಿ ಒಂದು ವಿಚಾರಕ್ಕೆ ಜಸ್ಟಿಸ್ ಕೊಡೋದು ಬರೀ ಒಂದು ತನಿಖೆಯನ್ನು ಇಟ್ಕೊಂಡು ಮಾತ್ರ ಅಲ್ಲ, ಅದರ ಆಚೆಗಿನ ಅಂಶಗಳು ಅನೇಕವಿವೆ ಅಂಥೇಳಿ ನಿರೂಪಿಸಬೇಕಾದಂಥ ಹೊಣೆ SPP ಮೇಲೆ ಇರುತ್ತಾ ಅಂತ ಸರ್? ಈಗ ಯಾವಾಗಿದ್ರು ಈ ತರ ವಾದ ನಡೀಬೇಕಾದಾಗ ಬೇಲಿಗೆ ಸಂಬಂಧಪಟ್ಟಂಗೆ ಅಥವಾ ಈ ಕೇಸಿಗೆ ಸಂಬಂಧಪಟ್ಟಂಗೆ ಡಿಫೆನ್ಸಿಗೆ ಸಂಬಂಧಪಟ್ಟ ಒಂದು ವಾದ ಏನಿರ್ತದೆ ಅಂದ್ರೆ ಇಟ್ ಇಸ್ ಆಲ್ವೇಸ್ ಪಿಕ್ ಅಂಡ್ ಚೂಸ್. ತಮಗೆ ಏನು ಅನುಕೂಲಕರವಾಗಿಲ್ಲ ಅದನ್ನ ಮಾತ್ರ ಅವರು ವಿಶ್ರಮಿಸಿ ಹೇಳೋದು ಸರ್ವೇ ಸಾಮಾನ್ಯ. ಇದರಲ್ಲಿಯೂ ಕೂಡ ಅದೇ ತರ ಆಗಿರುತ್ತೆ. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಇರುವಂತ ಲೂಪ್ ಹೋಲ್ಸ್ ಆಗ್ಲಿ, ಪ್ರೊಸೀಜರಲ್ ಲ್ಯಾಪ್ಸಸ್ ಆಗ್ಲಿ, ಡಿಸ್ಕ್ರಿಪನ್ಸೀಸ್ ಆಗ್ಲಿ, ಅಥವಾ ನಮ್ಗೆ ಏನು ಬೇರೆ ಬೇರೆ ಹೇಳಿಕೆಯಲ್ಲಿರುವಂತ ವ್ಯತಿರಿಕ್ತತೆಗಳು ಏನಿದಾವೆ, ಮತ್ತು ಈ ಇನ್ನೊಂದು ಕಡೆಗೆ ಪ್ರಾಸಿಕ್ಯೂಷನ್ ಹೇಳ್ತಾ ಇರುವಂತದ್ದು ಕಥೆ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳು ಮತ್ತೊಂದು ಏನಿದಾವೆ, ಇವು ಎರಡೂ ಒಂದು ಕಂಪೇರ್ ಮಾಡಿ ನೋಡಿದಾಗ ಟೊಟಾಲಿಟಿ ಆಫ್ ದಿ ಸರ್ಕಮ್ಸ್ಟಾನ್ಸಸ್ ಅಂಡ್ ದಿ ಎವಿಡೆನ್ಸಸ್ ಅಂತ ನೋಡ್ಬೇಕು. ಅಂದ್ರೆ ಟೊಟಾಲಿಟಿ ಅಂದ್ರೆ ಎಲ್ಲವನ್ನೂ ಪರಿಗಣನೆ ತೆಗೆದುಕೊಂಡಾಗ ಪ್ರೈಮ ಫೇಸಿ ಕೇಸ್ ಬರುತ್ತಾ, ಮೇಲ್ನೋಟಕ್ಕೆ ಅಪರಾಧ ಆಗಿದೆ ಅಂತ ಅನ್ಸುತ್ತೆ. ಯಾವ ಕಡೆ ತಕ್ಕಡಿ ವಾಲುತ್ತೋ ಅದ್ರ ಮೇಲೆ ಮತ್ತೆ ಮುಖ್ಯದ ವಿಚಾರಗಳನ್ನ ಮಾನದಂಡಗಳ ಮೇಲೆ ಕೋರ್ಟ್ ತೀರ್ಮಾನ ಮಾಡೋದು. ಈಗ ಅವಳು ಚಪ್ಪಲಿ ಇದ್ದದ್ದು ಶೂ ಆಗಿ, ಶೂ ಇದ್ದದ್ದು ಚಪ್ಪಲಿ ಆಯ್ತಾದ ಮಾತ್ರಕ್ಕೆ ಇದ್ರ ಮೇಲೆ ಬೇಲ್ ಕೊಡಬಹುದು ಅಂತ ಅಲ್ಲ, ಬೇಲ್ ನಿರಾಕರಿಸಬೇಕು ಅಂತನೂ ಇಲ್ಲ. ಬಟ್ ಇಫ್ ಇಟ್ ಇಸ್ ಟು ಎಸೆನ್ಷಿಯಲ್, it shows the very existence or presence of the person in the scene of crime. And there is no other evidence other than the shoe or sandal or the evidence illa andre that is the only linking evidence to the scene of crime, to the offense of andre, then it will play an important role. Okay, but otherwise also there is some other connecting and linking evidences ittu ಅಂತಂದ್ರೆ ಟೊಟಾಲಿಟಿ ಆಫ್ ಸರ್ಕಮ್ಸ್ಟೆನ್ಸ್ ನಲ್ಲಿ ನೀವು ವಿಚಾರ ಮಾಡಿದಾಗ, ಅದನ್ನ ಅಳತೆ ಮಾಡಿದಾಗ, ಆ ಮಾನದಂಡದಲ್ಲಿ ನೀವು ನಿರ್ದಿಷ್ಟವಾಗಿ ಪರಿಶೀಲನೆ ಮಾಡಿದಾಗ ಘಟನೆಗೂ ಇವರಿಗೆ ಯಾವುದೇ ಒಂದು ಕಡೆಗೆ ಸಂಬಂಧ ಬಂದರೂ ಕೂಡ, ಅಥವಾ ಇವರಿಗೆ ಘಟನೆಗೆ ಏನಾದ್ರು ಯಾವುದೇ ರೀತಿ ಇದರಲ್ಲಿ ಪಾತ್ರ ಇದೆ ಅಂತ ಕಂಡು ಬಂದಾಗ ಕೋರ್ಟು ಇದನ್ನ ಅಪರಾಧದಲ್ಲಿ ಒಂದು ಭಾಗಿ ಇದೆ ಅಂತ ತಿಳ್ಕೊಳ್ಳುತ್ತೆ. ಮತ್ತು ಈಗ ಏನಿದ್ರು ಕೂಡ ನಾನು ಹೇಳ್ತಾ ಇರೋದು ಇಷ್ಟೇ, ಆ ಮಾನದಂಡಗಳು ಏನಿದಾವೆ ಜನರಲ್ ಮಾನದಂಡಗಳು
ಪ್ರೈಮಾ ಫೇಸಿ ಕೇಸ್, ಟೊಟಾಲಿಟಿ ಆಫ್ ಸರ್ಕಮ್ಸ್ಟನ್ಸ್ ಹ್ಮ್ ಅದರಲ್ಲೂ ಕೂಡ ಒಂದು ಭಾಗ, ಮತ್ತೆ ದಿ ಚಾನ್ಸಸ್ ಆಫ್ ಟ್ಯಾಂಪರಿಂಗ್ ವಿತ್ ವಿಟ್ನೆಸಸ್ ಹ್ಮ್ ಅಂಡ್ ಅದರ್ ಆಸ್ಪೆಕ್ಟ್ಸ್. ಅಂದ್ರೆ ಈಗ ಇವ್ರನ್ನ ಹೊರಗಡೆಯಿಂದ ಬಿಟ್ರೆ ಇದು ಏನು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆಗಳಿದೆಯಾ ಓಕೆ ಅನ್ನೋದು ಒಂದು. ಹ್ಮ್ ಮತ್ತೆ ಅಪರಾಧಿಕ ಇದು ಇಂಟೆನ್ಸಿಟಿ ಆಫ್ ದಿ ಕ್ರೈಮ್ ಮತ್ತು ಗ್ರಾವಿಟಿ ಆಫ್ ಎನ್ ಅಫೆನ್ಸ್ ಅನ್ನೋದು ಏನು, ಹ್ಮ್ ಇವನು ಎಲ್ಲವನ್ನು ನೋಡಿ ಕೋರ್ಟ್ ಒಂದು ತೀರ್ಮಾನಕ್ಕೆ ಬರುತ್ತೆ. ಓಕೆ ಬಟ್ ಇನ್ ಮೈ ಒಪಿನಿಯನ್, ಹ್ಮ್ ಸೊ ಇಟ್ ಈಸ್ ಟೂ ಅರ್ಲಿ ಫಾರ್ ಅಸ್ ಟು ಜಡ್ಜ್. ಓಕೆ ಈಗ ಎಲ್ಲವನ್ನು ಒಪ್ಪಿದೆ ಅಂತ ಇವ್ರ ಪರವಾಗಿ ಒಪ್ಪಿದೆ ಅಂತ ಹೇಳೋದು ಕಷ್ಟ ಆಗುತ್ತೆ, ಅವ್ರ ಪರವಾಗಿ ಒಪ್ಪಿದೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಈಗ ಮೊನ್ನೆ ಅವ್ರು ಹೇಳ್ತಾ ಇರೋದು ನೋಡಿದ್ರೆ ಹ್ಮ್ ಬೇಲ್ ಸಿಕ್ಕ ಬಿಡುತ್ತಾನೋ ಅನ್ನೋ, ಜಾಮೀನ್ ಬಂದ್ಬಿಡ್ತಾರನೋ ಅನ್ನೋ ತರ ಒಂದ್ ಕಡೆ ಇತ್ತು ಚರ್ಚೆ. ಹ್ಮ್ ಈಗ ಇವರೆಲ್ಲ ಎಳೆ ಎಳೆಯಾಗಿ ಬಿಡಿಸಿ ಹೇಳೋದು ನೋಡಿದ್ರೆ ಹ್ಮ್ ದಿಸ್ ಇಸ್ ಸಮಥಿಂಗ್ ಟು ಬಿ ಪ್ರೂವ್ಡ್ ಇನ್ ದ ಕೋರ್ಟ್ ಆಫ್ ಲಾ ಅಂಡ್ ದ ಟ್ರಯಲ್ ಇಸ್ ಮಸ್ಟ್ ಅನ್ನೋ ತರ ಈಗ ಕಾಣುತ್ತೆ. ಅಂದ್ರೆ ಈ ತರ ಇರುತ್ತೆ. ಹ್ಮ್ ನೀವು ಈಗ ಅರ್ಧ ಚಂದ್ರ ತರ ಕಂಡ್ರೆ ಹ್ಮ್ ಎಲ್ಲ ಒಂದು ಗ್ರಹಣ ಹಿಡ್ದಂಗೆ, ಅಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇರಲ್ಲ. ಓಕೆ ಹಾಗಾಗಿ ಅಷ್ಟು ಮಾತ್ರ ಕಾಣ್ತಾ ಇದ್ದಾಗ ಆ ತರ ಅಭಿಪ್ರಾಯಗಳು ಬರೋದು ಸಹಜ ಅಂತ ನಾನು ಓಕೆ ಫೈನ್ ಸರ್.